ಓಂ ಶಾಂತಿ. ಯಜ್ಞಮಾತೆಯಾದಂಥ ಜಗದಂಬಾ ಸರಸ್ವತಿ ಇದರ ಮುಂದಿನ ಭಾಗವನ್ನು ನೋಡೋಣ. ಓಂ ರಾಧೆಯಿಂದ ಜಗದಂಬಾ ಸರಸ್ವತಿಯರು ಶ್ರೀ ಅನುರಾಧೆ ಈ ರೀತಿಯಾಗಿ ಯಾವ ರೀತಿಯಾಗಿ ವಿಸ್ತಾರವನ್ನು ಕೊಟ್ಟಿದ್ದಾರೆ ನೋಡೋಣ. ಈ ಮಧ್ಯದಲ್ಲಿ ಬಾಬಾ ತಮ್ಮ ಲೌಕಿಕ ಪರಿವಾರದ ಜೊತೆ ಕಾಶ್ಮೀರಕ್ಕೆ ಹೊರಟು ಹೋಗಿದ್ದರು. ಕಾಶ್ಮೀರಕ್ಕೆ ಹೋದ ನಂತರ ಬಾಬಾರವರು ಪ್ರತಿನಿತ್ಯ ಓಂ ರಾಧೆ ಹೆಸರಿನಲ್ಲಿ ಮತ್ತು ಅನ್ಯ ಸಹೋದರಿಯರ ಹೆಸರಿನಲ್ಲಿ ಪತ್ರಗಳನ್ನು ಕಳುಹಿಸುತ್ತಿದ್ದರು. ಯಾರ ಹೆಸರಿನಲ್ಲಿ ಪತ್ರ ಬರುತ್ತಿತ್ತೋ ಆ ಸಹೋದರಿಯರು ಆ ಪತ್ರಗಳನ್ನು ಸತ್ಸಂಗದಲ್ಲಿ ಓದಿ ಹೇಳುತ್ತಿದ್ದರು. ಸತ್ಸಂಗದಲ್ಲಿ ಮತ್ತಷ್ಟು ವೃದ್ಧಿಯಾಗತೊಡಗಿತು. ಒಂದು ದಿನ ರಾಧೆಯ ಕಿರಿಯ ಸಹೋದರಿ ಗೋಪಿ ತರಗತಿಯಲ್ಲಿ ಕುಳಿತಿದ್ದರು. ಓಂ ಧ್ವನಿ ಮಾಡುತ್ತಿದ್ದಂತೆ ಅವರು ಧ್ಯಾನದಲ್ಲಿ ಹೊರಟು ಹೋದರು. ಅವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಯಿತು ಮತ್ತು ಅವರು ಎದ್ದು ನೃತ್ಯ ಮಾಡಲಾರಂಭಿಸಿದರು. ಸತ್ಸಂಗದಲ್ಲಿ ಇದು ಮೊಟ್ಟ ಮೊದಲ ಸಾಕ್ಷಾತ್ಕಾರವಾಗಿತ್ತು. ಇದರ ನಂತರ ಸತ್ಸಂಗದಲ್ಲಿ ಬರುವಂತಹ ಅನ್ಯ ಸಹೋದರ ಸಹೋದರಿಯರಿಗೂ ಸಹ ಸಾಕ್ಷಾತ್ಕಾರವಾಗಲಾರಂಭಿಸಿತು. ಯಾವಾಗ ಬಾಬಾರವರು ಕಾಶ್ಮೀರದಿಂದ ಬಂದರು ಆಗ ಅವರನ್ನು ನೋಡುತ್ತಲೇ ಗೋಪಿಗೆ ಶ್ರೀಕೃಷ್ಣನು ಕಂಡುಬಂದರು. ಅದೇ ಸಮಯದಲ್ಲಿ ಓಂ ರಾಧೆಯು ಅವರಿಗೆ ಶ್ರೀ ರಾಧೆಯಾಗಿ ಕಾಣಿಸಿದರು. ಆಗ ಗೋಪಿಯು ಇಬ್ಬರನ್ನೂ ಹಿಡಿದುಕೊಂಡು ನೃತ್ಯ ಮಾಡಲಾರಂಭಿಸಿದರು. ದಿವ್ಯ ದೃಷ್ಟಿಯ ಲೀಲೆ ಅಥವಾ ಪಾತ್ರ ಆಗ ಆರಂಭವಾಯಿತು. ಕ್ರಮೇಣವಾಗಿ ಅಲ್ಲಿಗೆ ಬರುವಂತಹ ಎಲ್ಲರೂ ಧ್ಯಾನದಲ್ಲಿ ಹೋಗಲಾರಂಭಿಸಿದರು. ಶ್ರೀಕೃಷ್ಣ ಶ್ರೀ ರಾಧೆ ಅಥವಾ ಶ್ರೀ ನಾರಾಯಣ ಶ್ರೀ ಲಕ್ಷ್ಮಿಯನ್ನು ನೋಡುತ್ತಿದ್ದರು ಮತ್ತು ಅವರ ಜೊತೆಗೆ ನೃತ್ಯ ಮಾಡಲಾರಂಭಿಸಿದರು. ಆಗ ಬಾಬಾರವರ ಮುಖಾರವಿಂದದಿಂದ ಪವಿತ್ರತೆಯ ಮಾತುಗಳು ಬಂದವು. ಬಾಬಾ ಹೇಳಲಾರಂಭಿಸಿದರು, ಮಕ್ಕಳೇ, ಶ್ರೀಕೃಷ್ಣನ ರಾಜಧಾನಿ ವೈಕುಂಠದಲ್ಲಿ ಹೋಗಬೇಕಾದರೆ ನೀವು ಪವಿತ್ರರಾಗಬೇಕಾಗುತ್ತದೆ. ಕನ್ಯರು ಯಾರು ಇದ್ದರೋ ಅವರಿಗಂತೂ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾರು ಗೃಹಸ್ಥರು ಇದ್ದರೋ ಮತ್ತು ಯಾರ ಪತಿ ವ್ಯಾಪಾರಕ್ಕಾಗಿ ವಿದೇಶಗಳಿಗೆ ಹೋಗಿದ್ದರೋ ಅವರು ಹಿಂದಿರುಗಿ ಬಂದಾಗ ಮನೆಗಳಲ್ಲಿ ಪತಿ ಪತ್ನಿಯ ಜಗಳವಾಗತೊಡಗಿತು. ಪತಿ ಹೇಳಲಾರಂಭಿಸಿದರು, ನನಗೆ ವಿಕಾರರೂಪಿ ವಿಷ ಬೇಕು. ಪತ್ನಿ ಹೇಳಲಾರಂಭಿಸಿದರು, ನಾನಂತೂ ಪರಮಾತ್ಮನಿಗೆ ನಾನು ಪವಿತ್ರಳಾಗಿರುತ್ತೇನೆಂದು ವಚನ ಕೊಟ್ಟಿದ್ದೇನೆ, ನಾನು ವಿಷ ಕೊಡಲು ಆಗುವುದಿಲ್ಲ. ಆಗ ಅವರು ಪತಿಗಳಿಗೆ ಯೋಚಿಸಲಾರಂಭಿಸಿದರು ಮತ್ತು ಪರಸ್ಪರರಲ್ಲಿ ಮಾತನಾಡಲಾರಂಭಿಸಿದರು. ಅಂತಹ ಯಾವ ಜಾದೂಗಾರ ಬಂದಿದ್ದಾರೆ? ಅವರು ಎಲ್ಲರಿಗೂ ಶ್ರೀಕೃಷ್ಣನ ದರ್ಶನ ಮಾಡಿಸ್ತಾರಂತೆ ಮತ್ತು ಅವರಿಗೆ ಪವಿತ್ರರಾಗಿ ಇರಲು ಹೇಳ್ತಾ ಇದ್ದಾರೆ. ನಂತರ ವಿರೋಧದ ಪ್ರದರ್ಶನ, ಪಿಕೆಟಿಂಗ್ ಇತ್ಯಾದಿಗಳು ಪ್ರಾರಂಭವಾದವು. ಆದರೆ ಓಂ ರಾಧೆಯು ಸತ್ಸಂಗವನ್ನು ಸಂಪಾಲನೆ ಮಾಡುವ ತಮ್ಮ ಕಾರ್ಯವನ್ನು ನಿಶ್ಚಿಂತವಾಗಿ ಮತ್ತು ಅಚಲವಾಗಿ ಮಾಡುತ್ತಾ ಇದ್ದರು. ಇದು 1936ರ ಮಾತು. ಯಾರಾದರೂ ಕೇಳಿದರೆ ಬಾಬಾ ಹೇಳುತ್ತಿದ್ದರು, ನಾನಂತೂ ಏನೂ ಮಾಡುವುದಿಲ್ಲ. ಈ ಸತ್ಸಂಗವಂತೂ ಆ ಕನ್ಯೆಯರು ಮತ್ತು ಮಾತೆಯರದಾಗಿದೆ. ಸತ್ಸಂಗವನ್ನು ಅವರು ಮಾಡಿಸುತ್ತಾರೆ. ಮೇಲಿರುವವರು ಬರುತ್ತಾರೆ, ಹೇಳಿ ಹೊರಟು ಹೋಗುತ್ತಾರೆ. ಮೇಲಿರುವವರು ಹೇಗೆ ಹೇಳುತ್ತಾರೋ ಹಾಗೆಯೇ ನಾನು ಸಹ ಮಾಡುವಂಥವನಾಗಿದ್ದೇನೆ. ನನಗಂತೂ ಏನೂ ತಿಳಿದಿಲ್ಲ. ಹೀಗೆ ಹೇಳಿ ಎಲ್ಲರನ್ನೂ ಓಂ ರಾಧೆಯ ಹತ್ತಿರ ಕಳುಹಿಸಿ ಬಿಡುತ್ತಿದ್ದರು. ಬಾಬಾ ಸದಾ ಓಂ ರಾಧೆಯನ್ನು ಮುಂದೆ ಇಡುತ್ತಿದ್ದರು. ಗೋಪಿಗೆ ಸಾಕ್ಷಾತ್ಕಾರದ ಪಾತ್ರ ಪೂರ್ತಿ 1 ವರ್ಷದವರೆಗೆ ನಡೆಯಿತು. ನಂತರ ಅವರಿಗೆ ಟೈಫಾಯ್ಡ್ ಜ್ವರ ಬಂದಿತು. ಹೈದರಾಬಾದ್ನಲ್ಲಿ ಅವರು ಶರೀರ ಬಿಟ್ಟರು. ಆಗ ಬಾಬಾರವರು ಸತ್ಸಂಗದಲ್ಲಿ ಯಾರೆಲ್ಲ ಮಾತೆಯರು ಕನ್ಯೆಯರು ಬರುತ್ತಿದ್ದರೋ ಅವರೆಲ್ಲರನ್ನೂ ಸ್ಮಶಾನ ಘಾಟಿಗೆ ಕಳಿಸಿದರು. ಸಿನ್ನ ಇತಿಹಾಸದಲ್ಲಿ ಇದು ಮೊದಲ ಘಟನೆಯಾಗಿತ್ತು. ಏಕೆಂದರೆ ಸ್ಮಶಾನಕ್ಕೆ ಸ್ತ್ರೀಯರು ಎಂದೂ ಹೋಗುತ್ತಿರಲಿಲ್ಲ. ಶವಯಾತ್ರೆಯಲ್ಲಿ ಇಷ್ಟೊಂದು ಮಹಿಳೆಯರನ್ನು ನೋಡಿ ಜನರು ಆಶ್ಚರ್ಯಚಕಿತರಾದರು. ಅಗ್ನಿ ಸಂಸ್ಕಾರದ ಕಾರ್ಯವನ್ನು ಓಂ ರಾಧೆಯೇ ಮಾಡಿದರು. ಮಮ್ಮ 17-18 ವರ್ಷದ ಕನ್ಯೆಯಾಗಿದ್ದರು. ಆದರೆ ಎಲ್ಲರೂ ಅವರನ್ನು ಮಮ್ಮ, ತಾಯಿ ಎಂದು ಕರೆಯುತ್ತಿದ್ದರು. ಬಾಬಾರವರು ಸಹ ಕೆಲವೊಮ್ಮೆ ಮಮ್ಮ ಎಂದು ಕರೆಯುತ್ತಿದ್ದರು, ಕೆಲವೊಮ್ಮೆ ಮಗಳು ಎಂದು ಕರೆಯುತ್ತಿದ್ದರು, ಕೆಲವೊಮ್ಮೆ ಮಮ್ಮ, ಮಗಳು ಎಂದು ಎರಡನ್ನೂ ಕರೆಯುತ್ತಿದ್ದರು. ಈ ರೀತಿಯಾಗಿ ಓಂ ರಾಧೆಯು ಮಮ್ಮ ಆದರು.
ಕ್ರಮೇಣವಾಗಿ ಅವರ ಶರೀರದಲ್ಲಿಯೂ ಸಹ ಈ ಹೆಸರಿನ ಅನುಸಾರವಾಗಿ ಪರಿವರ್ತನೆ ಆಯಿತು. ಇದರ ಬಗ್ಗೆ ಬಾಬಾರವರ ಲೌಕಿಕ ಪುತ್ರಿ ದಾದಿ ನಿರ್ಮಲ ಶಾಂತಿಯವರು ಹೇಳ್ತಾ ಇರ್ತಾಯಿದ್ರು. ಬಾಬಾರವರೇ ನನ್ನನ್ನು ಮಮ್ಮಾರವರ ಬಳಿ ಇಟ್ಟರು. ಮಮ್ಮಾರವರೇ ನನ್ನ ಸಂಭಾಲನೆ ಮಾಡುತ್ತಿದ್ದರು. ನಾನು ಚಿಕ್ಕವಳಾಗಿದ್ದ ಕಾರಣ ನನಗೆ ಲೌಕಿಕ ತಾಯಿಯ ನೆನಪು ಬರಬಾರದೆಂದು ಬಾಬಾರವರು ಯೋಚಿಸಿರಬಹುದು. ಅದಕ್ಕಾಗಿಯೇ ಮಮ್ಮಾರವರ ಹತ್ತಿರ ಇಟ್ಟರು. ಬಾಬಾರವರು ನನಗೆ ಒಂದು ಸಲ ಹೇಳಿದರು. ಅದು ಯಾರು ಹೇಳ್ತಾ ಇರೋದು? ನಿರ್ಮಲ ಶಾಂತ ದೀದಿಯವರು ಹೇಳ್ತಾ ಇದ್ದಾರೆ. ಬಾಬಾರವರು ನನಗೆ ಒಂದು ಸಲ ಹೇಳಿದರು, ನಿನ್ನ ಪಾಲನೆ ಓಂ ರಾಧೆ ಮಾಡುತ್ತಾರೆ, ಆದ್ದರಿಂದ ಇವರೇ ನಿನ್ನ ತಾಯಿಯಾಗಿದ್ದಾರೆ ಎಂದು. ಅಂದಿನಿಂದ ನಾನು ಓಂ ರಾಧೆಯನ್ನು ಮಮ್ಮ ಎಂದು ಕರೆಯಲಾರಂಭಿಸಿದೆ. ಅಲ್ಲಿಯವರೆಗೆ ಎಲ್ಲರೂ ಅವರನ್ನು ಓಂ ರಾಧೆ ಎಂದೇ ಕರೆಯುತ್ತಿದ್ದರು. ನಾನೇ ಎಲ್ಲರಿಗಿಂತಲೂ ಮೊದಲು ಮಮ್ಮ ಎಂಬ ಹೆಸರಿನಿಂದ ಕರೆಯುವುದನ್ನು ಪ್ರಾರಂಭಿಸಿದೆ. ನಂತರ ಎಲ್ಲರೂ ಓಂ ರಾಧೆಯನ್ನು ಮಮ್ಮ ಎಂದು ಕರೆಯಲಾರಂಭಿಸಿದರು. ದಿನದಿನವೂ ಸತ್ಸಂಗದಲ್ಲಿ ವೃದ್ಧಿಯಾಗಲಾರಂಭಿಸಿತು. ಆಗ ಬಾಬಾರವರು ಓಂ ರಾಧೆಯನ್ನು ಈ ಸತ್ಸಂಗಕ್ಕೆ ವೇತನರಹಿತ ಸಂಚಾಲಕಿಯಾಗಿ ನೇಮಿಸಿದರು ಮತ್ತು ಅವರ ಜೊತೆ ಇತರ 8 ಜನ ಜ್ಞಾನಯುಕ್ತ ಮಾತೆಯರು ಮತ್ತು ಕನ್ಯೆಯರ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ತಮ್ಮ ಸಮಸ್ತ ಧನ ಸಂಪತ್ತನ್ನು ಮಾತೆಯರ ಸಮಿತಿಗೆ ಅರ್ಪಣೆ ಮಾಡಿಬಿಟ್ಟರು. ಮಮ್ಮಾರವರ ವೈಯಕ್ತಿಕ ಪುರುಷಾರ್ಥ ಬಗ್ಗೆ ಒಂದು ಮಾತು ಅತೀ ಮಹತ್ವಪೂರ್ಣವಾದುದಾಗಿದೆ. ಏನೆಂದರೆ, ಮಮ್ಮಾರವರಿಗೆ ಏಕಾಂತವಾಸವು ಬಹಳ ಪ್ರಿಯವೆನಿಸುತ್ತಿತ್ತು. ಅವರು ಪ್ರತಿನಿತ್ಯ ಬೆಳಗ್ಗೆ 2 ಗಂಟೆಗೆ ಎದ್ದು ಬಹಳ ಪ್ರೀತಿಯಿಂದ ಬಾಬಾರವರನ್ನು ಏಕಾಂತದಲ್ಲಿ ನೆನಪು ಮಾಡುತ್ತಿದ್ದರು. ಮಮ್ಮಾರವರ ನೆನಪು ಎಷ್ಟು ಪ್ರೀತಿ ತುಂಬಿದಂಥದ್ದಾಗಿತ್ತು ಎಂದರೆ ಅವರ ಕಣ್ಣಿನಿಂದ ಪ್ರೇಮದ ಮುತ್ತುಗಳು ಹೊರಬರುತ್ತಿದ್ದವು. ಮಮ್ಮ ಬೆಳದಿಂಗಳ ರಾತ್ರಿಯಲ್ಲಿ ಕುಳಿತು ಇಡೀ ರಾತ್ರಿ ತಪಸ್ಸು ಮಾಡುತ್ತಿದ್ದರು. ಬಾಬಾರವರ ಲೌಕಿಕ ಪತ್ನಿ ಯಶೋಧ ಮಾತೆಯೂ ಸಹ ಮಮ್ಮಾರವರನ್ನು ಮಮ್ಮ ಎಂದು ಕರೆಯುತ್ತಿದ್ದರು ಮತ್ತು ಮಮ್ಮಾರವರ ಮಡಿಲಲ್ಲಿ ಹೋಗುತ್ತಿದ್ದರು. ಇವರಿಬ್ಬರ ನಡುವೆ ಬಹಳ ಒಳ್ಳೆಯ ಮತ್ತು ಅತೀ ಮಧುರ ಸಂಬಂಧವಿತ್ತು. ಏಕೆಂದರೆ ಯಶೋಧ ಮಾತೆ ಮಮ್ಮಾರವರನ್ನು ನೋಡಿದಾಗಲೆಲ್ಲ ಅವರಿಗೆ ಶ್ರೀ ಲಕ್ಷ್ಮಿಯ ಸಾಕ್ಷಾತ್ಕಾರವಾಗುತ್ತಿತ್ತು. ಅವರಿಗೂ ಬಾಬಾರವರ ಮೇಲೆ ಮತ್ತು ಬಾಬಾರವರ ಮಹಾವಾಕ್ಯಗಳ ಮೇಲೆ ದೃಢ ನಿಶ್ಚಯವಿತ್ತು. ನಾನು ಬಾಬಾ ಮಮ್ಮಾರವರ ಜೊತೆ ಬಹಳ ಆಟವಾಡಿದೆ, ಸುತ್ತಾಡಿದೆ, ಬಹಳ ಆನಂದವನ್ನು ಪಡೆದೆ. ಕರಾಚಿಯಲ್ಲಿ ಮಮ್ಮ, ಬಾಬಾ ಮತ್ತು ನಾನು ಒಂದೇ ಸ್ಥಾನದಲ್ಲಿ ಇರುತ್ತಿರಲಿಲ್ಲ. ಬಾಬಾ ಬೇರೆ ಬೇರೆ ಸ್ಥಳದಲ್ಲಿ, ನಾನು ಮತ್ತು ಮಮ್ಮ ಇನ್ನೊಂದು ಸ್ಥಳದಲ್ಲಿ ಇದ್ದೆವು ಅಂತ ಯಶೋಧ ಮಾತೆಯವರು ಹೇಳ್ತಾ ಇದ್ದಾರೆ. ಬಾಬಾರವರು ತಮ್ಮ ಸ್ಥಳದಲ್ಲೇ ಇದ್ದು ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು ಮತ್ತು ಮಮ್ಮಾರವರು ಅದನ್ನು ಎಲ್ಲರಿಗೂ ಹೇಳುತ್ತಿದ್ದರು. ಬಡತನದ ಪಾತ್ರದಲ್ಲಿ ಮಮ್ಮ ಬಾಬಾರವರ ಪಾತ್ರವೇನಿತ್ತು ಅದು ಆಶ್ಚರ್ಯಚಕಿತಗೊಳಿಸುವಂಥದ್ದು ಮತ್ತು ವರ್ಣಿಸಲಸಾಧ್ಯವಾಗಿತ್ತು. ಆ ಸಮಯದಲ್ಲಿ ಎಲ್ಲಿಯವರೆಗೆ ಎಲ್ಲ ಮಕ್ಕಳು ಊಟ ಮಾಡುತ್ತಿರಲಿಲ್ಲವೋ ಅಲ್ಲಿಯವರೆಗೆ ಮಮ್ಮ ಬಾಬಾ ಇಬ್ಬರೂ ಏನನ್ನೂ ತಿನ್ನುತ್ತಿರಲಿಲ್ಲ. ಬಾಬಾರವರ ಸಮ್ಮುಖದಲ್ಲಿ ಮಮ್ಮ ಯಾವುದೇ ಸಲಹೆಯನ್ನು ಕೊಡುತ್ತಿರಲಿಲ್ಲ. ಹೇಗೆ ಬಾಬಾ ಹೇಳುತ್ತಿದ್ದರೋ, ಏನು ಮಾಡಲು ಹೇಳುತ್ತಿದ್ದರೋ ಅದನ್ನೇ ಮಾಡುತ್ತಿದ್ದರು ಮತ್ತು ಮಾಡಿಸುತ್ತಿದ್ದರು. ಒಂದು ವೇಳೆ ಬಾಬಾ ಇಲ್ಲದಿದ್ದಾಗ ಅವರ ಗೈರು ಹಾಜರಿಯಲ್ಲಿ ಮಮ್ಮಾರವರು ತಮ್ಮ ನಿರ್ಣಯವನ್ನು ಹೇಳುತ್ತಿದ್ದರು. ಇಷ್ಟೊಂದು ಅಪರಿಮಿತವಾದ ಗೌರವವನ್ನು ಬಾಬಾರವರಿಗೆ ಮಮ್ಮಾರವರು ಕೊಡ್ತಾಯಿದ್ರು. ಮಮ್ಮಾರವರ ಶ್ರೀ ಲಕ್ಷ್ಮಿಯ ರೂಪ ಎಲ್ಲರಿಗೂ ಪ್ರಿಯವೆನಿಸುತ್ತಿತ್ತು. ಶ್ರೀ ಲಕ್ಷ್ಮಿಯು ತಾಯಿಯಾಗಿದ್ದಾರೆಂದು ಅನಿಸುತ್ತಿತ್ತು. ಆದರೆ ಮಮ್ಮಾರವರ ಗಂಭೀರತೆ ಗುಣ ಬಹಳ ಇಷ್ಟವಾಗುತ್ತಿತ್ತು. ಎಲ್ಲರಿಗೂ ಮಮ್ಮಾರವರ ಗಂಭೀರತೆ ಗುಣ ಬಹಳ ಇಷ್ಟವಾಗುತ್ತಿತ್ತು. ಗಂಭೀರತೆ ಜೊತೆಗೆ ಸಹನೆ, ಶೀಲತೆ ಮತ್ತು ಧೈರ್ಯ ಈ 3 ಗುಣಗಳನ್ನು ಎಲ್ಲರೂ ಅವರಲ್ಲಿ ಕಾಣ್ತಾ ಇದ್ದರು. ಮಮ್ಮಾರವರ ಪರವಾಗಿ ಸರ್ವ ಬ್ರಾಹ್ಮಣ ಕುಲಭೂಷಣಿಗೆ ಒಂದು ಸಂದೇಶ ಆಗಿದೆ. ಮಮ್ಮಾರವರು ಸದಾ ಹೇಳುತ್ತಿದ್ದರು, ಆಲ್ವೇಸ್ ಸಿ ಗಾಡ್ ಫಾದರ್ ಆರ್ ಫಾಲೋ ಬ್ರಹ್ಮ ಫಾದರ್. ಏನು ಹೇಳ್ತಾ ಇದ್ರು ಮಮ್ಮಾರವರು? ಸದಾ ಆಲ್ವೇಸ್ ಸಿ
ಗಾಡ್ ಫಾದರ್ ಆ್ಯಂಡ್ ಫಾಲೋ ಬ್ರಹ್ಮ ಫಾದರ್. ಮಕ್ಕಳಾದ ನೀವು ಪರಿಪೂರ್ಣರಾಗಬೇಕಾದರೆ ಸದಾ ಶಿವಬಾಬರವನ್ನೇ ನೆನಪು ಮಾಡಿರಿ, ಅವರ ಶ್ರೀಮತದಂತೆ ನಡೆಯಿರಿ ಮತ್ತು ಬ್ರಹ್ಮರವರನ್ನು ಅನುಸರಣೆ ಮಾಡಿರಿ. ಆಜ್ಞೆ ಮಾಡುವವರು ನಡೆಸುತ್ತಿದ್ದಾರೆ. ಎಂದಿಗೂ ಶಿವತಂದೆಯ ಬಗ್ಗೆ ಸಂಶಯದಲ್ಲಿ ಬರಬೇಡಿ, ಸಂಪೂರ್ಣ ನಿರ್ವಿಕಾರಿಗಳಾಗಿರಿ ಅಂತ ಮಮ್ಮರವರು ಹೇಳ್ತಾ ಇದ್ರು. ಬ್ರಹ್ಮಕುಮಾರಿ ದಾದಿ ಪ್ರಕಾಶಮಣಿಜಿಯವರು ಮಾತೇಶ್ವರಿ ಜಗದಂಬ ಸರಸ್ವತಿಯ ಜೊತೆಗಿನ ತಮ್ಮ ಅನುಭವಗಳನ್ನು ಈ ರೀತಿಯಾಗಿ ಹಂಚಿಕೊಳ್ತಾ ಇದ್ದಾರೆ. ಮಮ್ಮಾರವರ ಪ್ರಾರಂಭಿಕ ಶಿಕ್ಷಣ ದೀಕ್ಷೆ ಮುಂಬೈಯಿಂದ ಪ್ರಾರಂಭವಾಯಿತು. ಏಕೆಂದರೆ ಮಮ್ಮಾರವರ ತಂದೆ ಮುಂಬೈಯಲ್ಲಿ ಇರುತ್ತಿದ್ದರು. ಮಮ್ಮಾರವರು ವಿದ್ಯಾಭ್ಯಾಸವನ್ನು ಇಂಗ್ಲಿಷ್ನಲ್ಲಿ ಓದಿದರು. ಮಮ್ಮ ಗುಜರಾತಿ ಮತ್ತು ಗುರುಮುಖಿ ಭಾಷೆಯಲ್ಲಿ ಓದುವುದು ಬರೆಯುವುದನ್ನು ತಿಳಿದಿದ್ದರು. ಮಮ್ಮಾರವರ ತಂದೆಯು ಆಕಸ್ಮಿಕವಾಗಿ ನಿಧನರಾದ ಕಾರಣ ಅವರು ತಮ್ಮ ಪರಿವಾರದೊಂದಿಗೆ ಸಿಂಧ್ ಹೈದರಾಬಾದಿಗೆ ಬಂದುಬಿಟ್ಟರು. ಮಮ್ಮ ಯಾವಾಗ ಇಲ್ಲಿಗೆ ಬಂದರೋ ಆ ಸಮಯದ ಅನುಸಾರವಾಗಿ ಹೈದರಾಬಾದ್ ಸಿಂಧ್ನ ಹುಡುಗಿಯರು ಅಷ್ಟು ಮಾಡರ್ನ್ ಆಗಿರುವುದಕ್ಕೆ ಇದು ಒಂದು ಉದಾಹರಣೆ ಆಗಿತ್ತು. ಆ ಸಮಯದಲ್ಲಿ ಸಿಂಧ್ನ ಹುಡುಗಿಯರು ಈ ರೀತಿಯ ಆಧುನಿಕರು ಆಗಿರಲಿಲ್ಲ. ಮಮ್ಮಾರವರು ಹಾಡುವುದರಲ್ಲಿ ಬಹಳ ಚುರುಕಾಗಿದ್ದರು. ಮಮ್ಮಾರವರ ಧ್ವನಿ ಗಾಯಕರ ಧ್ವನಿಯಂತೆ ಬಹಳ ಮಧುರವಾಗಿತ್ತು. ಮಮ್ಮಾರವರು ಹಾಡು ಹೇಳುವುದರಲ್ಲಿ ಎಷ್ಟು ಪ್ರವೀಣರಾಗಿದ್ದರೋ ಅಷ್ಟೇ ನೃತ್ಯದಲ್ಲೂ ಪ್ರವೀಣರಾಗಿದ್ದರು. ಅಷ್ಟೇ ವಿದ್ಯಾಭ್ಯಾಸದಲ್ಲಿಯೂ ಹಾಗೂ ಶಾಲೆಯ ಅನ್ಯ ಎಲ್ಲ ಕಾರ್ಯಕಲಾಪಗಳಲ್ಲಿಯೂ ಪ್ರವೀಣರಾಗಿದ್ದರು. ಸ್ವಲ್ಪ ದಿನಗಳ ನಂತರ ದೀಪಾವಳಿ ರಜೆಗಳು ಆರಂಭವಾದವು. ರಜೆ ಇದ್ದ ಕಾರಣ ಒಂದು ದಿನ ಬಾಬಾರವರ ಸತ್ಸಂಗಕ್ಕೆ ಎಲ್ಲರೂ ಬಂದಿದ್ದಾರೆ. ಆ ಸಮಯದಲ್ಲಿ ಬಾಬಾರವರ ಸತ್ಸಂಗ ಪ್ರಾರಂಭವಾಗಿ ಸುಮಾರು 1.5-2 ತಿಂಗಳಷ್ಟೇ ಆಗಿತ್ತು. ಆ ದಿನಗಳಲ್ಲಿ ಮಮ್ಮಾರವರು ಸಹ ಸತ್ಸಂಗಕ್ಕೆ ಬಂದರು. ಯಾವಾಗ ಸತ್ಸಂಗ ಮುಂತಾದವು ಎಲ್ಲರೂ ಬಂದು ಸತ್ಸಂಗವನ್ನು ಕೇಳಲು ಶುರು ಮಾಡಿದರು. ಆವಾಗ ಎಲ್ಲರಿಗೂ ಸಾಕ್ಷಾತ್ಕಾರಗಳು ಆಗೋಕ್ಕೆ ಶುರು ಆದವು. ಓಂ ಶಾಂತಿ.